ಹಲೋ ಎವ್ರಿವನ್, ಇದು ಗುರುವಾರ ಸಂಜೆಯ ವ್ಲಾಗ್. ರಾತ್ರಿ ಅಡುಗೆಗೆ ಅಂತ ಹೇಳಿ ಚಿತ್ರಾನ್ನ, ಬೋಂಡ ಹಾಗೆ ಪಾಯಸನ ಮಾಡ್ತಾ ಇದ್ವಿ. ಇನ್ನು ಪಾಯಸ ಏನಕ್ಕಪ್ಪ ಅಂತಂದರೆ ನಮ್ಮ ಮನೇಲಿ ಯಾರಿಗಾದ್ರೂ ತಿನ್ನಬೇಕು ಅನಿಸಿದ್ರೆ, ಆ ಥರ ಏನಾದರೂ ಅನಿಸಿದ್ರೆ ಯಾರಿಗಾದರೂ ನಮ್ಮ ಮಕ್ಳುಗಳು ಕೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಪಾಯಸನ ಮಾಡ್ತಾಯಿರ್ತೀವಿ. ಏನಾದರೂ ಒಕೇಶನ್ ಇರಬೇಕು ಮನೇಲಿ, ಯಾರ್ದಾದ್ರು ಬರ್ಡೇ ಆ ಥರ ಏನಿಲ್ಲ, ರೆಗ್ಯುಲರಾಗಿ ವೀಕ್ಲಿ ಒಂದು ಸತಿನಾದರೂ ನಡೀತಾ ಇರುತ್ತೆ ನಮ್ಮ ಮನೇಲಿ ಪಾಯಸ. ಆ್ಯಂಡ್ ಇನ್ನು ಬೋಂಡ ರೆಸಿಪಿ ಎಲ್ರಿಗೂ ಗೊತ್ತಿರೋದ್ರಿಂದ ನಾನೇನು ಶೇರ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಇವತ್ತು ಯಾಕೋ ಕಡಲೆ ಹಿಟ್ಟೇನು ಚೆನ್ನಾಗಿರಲಿಲ್ಲ ಅನಿಸುತ್ತೆ, ಅಷ್ಟಾಗಿ ಬೋಂಡ ಚೆನ್ನಾಗಿ ಬರ್ತಾ ಇರಲಿಲ್ಲ. ಇನ್ನು ನಾನಿವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಏನಂದರೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಚಿತ್ರಾನ್ನಕ್ಕೆ ಹಾಗೆಯೇ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ಈ ಥರನೂ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರುವಂಥ ರೆಸಿಪಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇನ್ನು ಅಮ್ಮ ಕೂಡ ಅವ್ರು ಪಾಯಸ ಮಾಡ್ತಿದ್ದಾರೆ. ಈ ಪಾಯಸ ಮಾಡೋ ಜವಾಬ್ದಾರಿ ಇಲ್ಲ ಅವ್ರದ್ದು. ನಾನು ಈ ಥರ ಏನಾದರೂ ಚಿತ್ರಾನ್ನ, ಬಿರಿಯಾನಿ ಆ ಥರದನ್ನೆಲ್ಲ ನಾನು ಮಾಡ್ಕೊತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್